ಅಲ್ಲ, ನೀವು ಮಾನಸಿಕ ಬಗ್ಗೆ ಹೇಳುವಾಗ ಯಾವುದೋ ಒಂದು ಭಾವನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಯಾಕೆ ಅದು? ಯಾವತ್ತೂ ನಾವು ಡೈಲಿ 3 ಶೂಟಿಂಗ್ ಮಾಡೋಳು, ನಾವು 3 ಪಿಕ್ಚರ್ ಮಾಡೋಳು. ಯಾರು ಮಾಡ್ತಾರೆ? ಏನು ಯಾಕೆ ಕೂಗಾಡ್ತಾ ಇದ್ದೀರಾ? ಏನೇ ಹೀಗೆ ನಾನು ನಿನ್ ಗಂಟೆ ನೋಡ್ಕೊಳ್ಳೋ ರೀತಿ? ಯಾವತ್ತೂ ಒಂದು ದಿನ ನಾವು ಅಂಕುಲ್ ಯಾಕೆ ನಾನು ಸಾಯಿಸ್ತೀನಿ ಅಂತ ಹೇಳಿಲ್ಲ ಸರ್. ದುಡ್ಡಿಗೆ ಅನುಕೂಲ ಆಗತ್ತೆ ಅಂಕುಲ್, ಮಾಡೋಣ ಮಾಡಿ ಒಂದು ಹಾಫ್ನಲ್ಲಿ ಮುಗಿಸ್ ಕಳಿಸ್ಬಿಡಿ ನಾನು ಅನ್ನೋರು ಅಷ್ಟೇ. ಆ ಪೇಷನ್ಸ್ ಯಾರಿಗಿರ್ತದೆ ಸರ್? ಅಯ್ಯಯ್ಯೋ, ನೀವೆಲ್ಲ ಇನ್ನ ಇಲ್ಲೇ ಇದ್ದೀರಾ? ಇನ್ ಎಲ್ಲಿ ಹೋಗ್ಬೇಕಾಗಿತ್ತವ? ರಾಮೇಗೌಡ್ರ ಹೊಲದಲ್ಲಿ ಹುಳವಾಗ ಕೊಪ್ಪರಿಗೆ ಬಂಗಾರ ಸಿಕ್ಕಂತೆ. ನಿಮ್ಗೆ ಹೇಗಿತ್ತು ಸರ್ ಸಂಭಾವನೆಯಿಂದ? ಇಂಡಸ್ಟ್ರಿನ ನಿರ್ಮಾಪಕರು ಬೆಳೆಸಲಿಲ್ಲ ಸರ್ ಆ ಕಾಲದಲ್ಲಿ. ತೆಲುಗು ತಮಿಳ್ ತರ ನಮ್ಮ ಇಂಡಸ್ಟ್ರಿ ಬೆಳೆಯಿಲ್ಲ ನೋಡಿ. ರಾಜ್ಕುಮಾರ್ ಅವರು ದೊಡ್ಡದಾಗಿ ತಗೊಂಡಿದ್ದು 1 ಲಕ್ಷ ಅಂತ ಹೇಳೋರು ಆ ಕಾಲದಲ್ಲಿ. ನಾನು ಇಂಡಸ್ಟ್ರಿಗೆ ಹೋಗುವಾಗ NTR, ಶಿವಾಜಿ ಗಣೇಶ್ ಎಲ್ಲರೂ 50,000 ತಗೊಳ್ಳೋರು ಆ ಕಾಲ. 70s ನಾನು ಹೇಳ್ತಾ 5-6 ಲಕ್ಷದಲ್ಲಿ ಫಸ್ಟ್ ಕಾಪಿ ಬರೋದು. NTR ಆಗಲಿ, ಕೃಷ್ಣ ಆಗಲಿ, ಸೋಹನ್ ಬಾಬು ಆಗಲಿ 5-6 ಲಕ್ಷ ಸಿನಿಮಾ ಮಾಡಬೇಕಂದ್ರೆ ಅವ್ರಿಗೆ 10% 10% ಅಮೌಂಟ್ ಹೀರೋ ಕೊಡ್ತೀವಿ, ಒಂದು 2% ಅಮೌಂಟ್ ಹೀರೋಯಿನ್ ಕೊಡ್ತೀವಿ, ಉಳಿದವ್ರಿಗೆ 1% ಕೊಡ್ತೀವಿ. ಅಂದ್ರೆ ಎಲ್ಲ 1 ಲಕ್ಷದಲ್ಲಿ ಕ್ಯಾಸ್ಟಿಂಗ್ ಎಲ್ಲ ಮುಗಿತದೆ. ಡೈರೆಕ್ಟ್ ಒಂದು 5,000 ಕೊಡ್ತಾರೆ ಆ ಕಾಲಕ್ಕೆ. ಉಳಿದ ಸಿನಿಮಾ ಖರ್ಚು ಮಾಡ್ತಾರೆ. ಅದೇ ರೀತಿ ಏನೇ ಬೆಳೆದ್ರು 20 ಲಕ್ಷ, 30 ಲಕ್ಷ, 40 ಲಕ್ಷ, 5 ಲಕ್ಷ ಮಾಡೋದ್ರಿಂದ ನಮಗೆ 50,000, 30,000, 40,000 ನಾಮ ಹಾಕೋರು ಬೇರೆ ಬೇರೆ. ಅಲ್ಲ, ನೀವು ಮಾನಸಿಕ ಬಗ್ಗೆ ಹೇಳುವಾಗ ಯಾವುದೋ ಒಂದು ಭಾವನಾತ್ಮಕವಾಗಿ ಯೋಚನೆ ಮಾಡಿದ್ರೆ ಯಾಕೆ ಅದು? ನಾನು ಅಷ್ಟು ಸಪೋರ್ಟಾ? ಹೌದು ಸರ್. ಯಾವತ್ತೂ ನಾವು ಇಷ್ಟೊತ್ತು ಮಾಡಬೇಕು. ಡೈಲಿ 3 ಶೂಟಿಂಗ್ ಮಾಡೋರು ನಮಗೆ, 3 ಶಿಫ್ಟ್, 3 ಪಿಕ್ಚರ್ ಮಾಡೋಳು ನಮಗೆ. ಓಕೆ. ಯಾರು ಮಾಡ್ತಾರೆ? ಯಾರು? ಎಷ್ಟು ದುಡ್ಡು ಕೊಟ್ಟರು ಮಾಡ್ತಾರ ಸರ್? ಇಲ್ಲ, ಸಾಧ್ಯ ಇಲ್ಲ ಸರ್, ಖಂಡಿತ ಇಲ್ಲ. ಒಂದು ಮಾಡುವಷ್ಟಲ್ಲೇ ಸುಸ್ತಾಗಿರ್ತದೆ ಅಂತಲ್ಲಿ 3ರಲ್ಲಿ. ಯಾವತ್ತೂ ಒಂದು ದಿನ ನಾವು ಅಂಕುಲ್ ಯಾಕೆ ನಾನು ಸಾಯಿಸ್ತೀನಿ ಅಂತ ಹೇಳಿಲ್ಲ ಸರ್. ದುಡ್ಡಿಗೆ ಅನುಕೂಲ ಆಗತ್ತೆ ಅಂಕುಲ್, ಮಾಡೋಣ ಬಿಡಿ ಅಂದ್ರೆ ಒಂದು ಹಾಫ್ನಲ್ಲಿ ಮುಗಿಸ್ ಕಳಿಸ್ಬಿಡಿ ನಾನು ಅನ್ನೋರು ಅಷ್ಟೇ. ಆ ಪೇಷನ್ಸ್ ಯಾರಿಗಿರ್ತದೆ ಸರ್? ಬಟ್ ಈ ಕಾರಣಕ್ಕಾಗಿ ನನ್ನ ಜೊತೆ ಒಂದು ಕೋತಿ ಆಕ್ಟರ್ ಮಾಡಿದ್ರು ಗೆಲ್ತದೆ ಅಂತ ಹೇಳಿದ್ದು ಅಂದ್ರೆ ಕಮೆಂಟ್. ಅದು ನಿಜಾನೋ ಸುಳ್ಳು? ಸುಳ್ಳಲ್ಲ, ನಾವೇ ಬರೆದಿರೋದು. ಅದಕ್ಕೆ ಮಾನಸಿಕನೇ ತಪ್ಪು ಸರ್. ಯಾರಾದರೂ ಮಾತಾಡಬಾರ್ದು. ಯಾಕಂದ್ರೆ ಆ ದುರಹಂಕಾರ ಬಂದ್ಬಿಡುತ್ತಾ ಸಾಮಾನ್ಯವಾಗಿ? ನಿಮಗೆ ಬರಬೇಕಿತ್ತು ಅಹಂಕಾರ, ಅಟ್ಲೀಸ್ಟ್ ಅಹಂಕಾರದಲ್ಲಿ ಇರಬೇಕಿತ್ತು. ಅದಿಲ್ವೇ? ಅದು ಆರ್ಟಿಸ್ಟ್ಗೆ ಟೆಕ್ನಿಷಿಯನ್ಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆರ್ಟಿಸ್ಟ್ ನನ್ನಿಂದ ಅಂತ ಹೇಳ್ಕೊಂತಾರೆ, ನನ್ನಿಂದ. ಟೆಕ್ನಿಷಿಯನ್ ಯಾವತ್ತೂ ನಮ್ಮಿಂದ ಅಂತ ಹೇಳ್ತಾರೆ. ಆ ಡಿಫ್ರೆನ್ಸ್ ಇರುತ್ತೆ. ವ್ಯತ್ಯಾಸ ಕಷ್ಟ ಒಂದೊಂದ್ಸಲ ನೋಡ್ತಾ ಇದ್ರು. ಆರ್ಟಿಸ್ಟ್ ಪ್ರಾಬ್ಲಮ್ ಇರುತ್ತೆ. ಯಾವ ಟೆಕ್ನಿಷಿಯನ್ಗೆ ಇನ್ನೂ ಟೆಕ್ನಿಷಿಯನ್ ಪ್ರಾಬ್ಲಮೇ ಬರಲ್ಲ. ನನ್ನ ಜೊತೆಲಿ ಎಷ್ಟೋ ಡೈರೆಕ್ಟರ್ಸ್ ಪ್ಯಾರಲ ಮಾಡಿದ್ವಿ ನಾವು. ಯಾವತ್ತೂ ಒಬ್ರಿಗೊಬ್ರಿಗೆ ಏನು ವೈಷಮ್ಯ ಇರಲಿಲ್ಲ. ಬಟ್ ಆರ್ಟಿಸ್ಟ್ ನೋಡ್ತಾನೆ ಇದ್ದೀನಿ. ಅವ್ರು ಹಿಟ್ಟಾದ್ರೆ ಇವ್ರು ಬೇಜಾರು, ಇವ್ರು ಪ್ಲಾಟ್ ಆದ್ರೆ ಅವ್ರು ಸಂತೋಷ ಇರುತ್ತೆ. ಪಾರ್ಟಿಗಳು ಮಾಡ್ಕೊಂತಾರೆ, ಏನೋ ಹೇಳ್ತಾರೆ. ಕಲಾವಿದರಿಗೂ ಟೆಕ್ನಿಷಿಯನ್ಗೆ ಸಣ್ಣ ಡಿಫ್ರೆನ್ಸ್ ಇದೆ. ನಮಗೆ ಪೇಷನ್ಸ್ ಜಾಸ್ತಿ ಇರುತ್ತೆ. ನಾವು ಅನ್ಕೊಳ್ತೀವಿ, ಅವರು ನಾನು ಅಂತ ಹೇಳ್ಕೊತಾರೆ. ಅದು ಆ ವಿಷಯನ ಫಸ್ಟ್ ಬರೆದಿರೋದೇ ನಾವು. ಅದೇ ಆಗ ಆ ಪತ್ರಿಕೆಗೆ ಒಂದು ಕೋತಿ ಜೊತೆ ಆ್ಯಕ್ಟ್ ಮಾಡಿದ್ರು ಕೂಡ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದು ಹೇಳ್ಬಾರ್ದು. ತುಂಬ ದೊಡ್ಡ ಡಿಸ್ಕಷನ್ ಎಲ್ಲ ಆಯಿತು. ಹೇಳ್ಬಾರ್ದು, ತಪ್ಪು. ಯಾವತ್ತೂ ಸರ್ మరి ಎಲ್ಲ ಪಿಕ್ಚರ್ ಹಿಟ್ ಆಗಲಿಲ್ವೇ? ಇಲ್ಲ, ಹಿಟ್ ಆಗಲ್ಲ. ಯಾಕಂದರೆ ಅದು ಟೀಮ್ ವರ್ಕ್ ಸರ್. ಹೌದು. ಶಶಿಕುಮಾರ್ ದೊಡ್ಡ ಹೀರೋ ಅಲ್ಲ, ಪೊಲೀಸ್ ಅಂತ. ಬಟ್ ಆ ಪಾತ್ರೆಗೆ ಅವರೇ ಅದ್ಭುತವಾಗಿ ಮಾಡಿದ್ದಾರೆ. ಅಲ್ಲಿಂದ ಅವನು ಸುಪ್ರೀಂ ಹೀರೋ ಆಗಿದೆ. ನಾವು ದೇವರಾಜು ಸಣ್ಣ ಪುಟ್ಟ ಪಾತ್ರ, ಈ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾನೆ. ನೆಕ್ಸ್ಟ್ ನಾವೇ ಅವನಿಗೆ ಗೃಹ ಪ್ರವೇಶ ಕೊಟ್ಟಿದ್ದೀವಿ, ಎತ್ತಕರ್ಲ ಕೊಟ್ಟಿದ್ದೀವಿ. ನಾವೇ ಹಂಗೆ ತಗೊಂಡು ಬಂದಿದ್ದೀವಿ. ನಾವು ನಮ್ಮ ಟೆಕ್ನಿಷಿಯನ್ ಶಿಲ್ಪಿಗಳಿದ್ದಾಗ ಸರ್, ಒಂದು ಕಲ್ಲನ್ನ ಒಂದು ಶಿಲ್ಪವಾಗಿ ಕೆತ್ತೀವಿ ನಾವು, ತಗೊಂಡೋಗಿ ಒಂದು ದೇವಸ್ಥಾನ ಇಡ್ತೀವಿ. ನಾವು ಇಟ್ಟಿದ ಮೇಲೆ ಈ ಶಿಲ್ಪಿನೂ ಒಳಗಡೆ ಹೋಗಿ ಅಭಿಷೇಕ ಮಾಡಂಗಿಲ್ಲ. ಅದು ಬೇರೆ, ಇದು ಬೇರೆ. ನಾವು ಲೈನಲ್ಲಿ ಹೋಗಿ ದರ್ಶನ ಮಾಡಬೇಕು ಹೊರತು ಇಲ್ಲ ನಾನೇ ಕೆತ್ತಿದ್ದು ಅಂತ ಹೇಳ್ಕೊಂಡ್ರು ಅವಮಾನ ಆಗತ್ತೆ. ನಾನೇ ಕೆತ್ತಿದ್ದು ಅಂತ ಅವಮಾನ ಆಗತ್ತೆ. ಅವ್ರಿಗೆ ಅದೃಷ್ಟ ಸರ್ ಅದು. ನಾವೆಲ್ಲ ಸೇರಿ ವೈಟ್ ಪೇಪರ್ಗೆ ಸ್ಟ್ಯಾಂಪ್ ಪೇಪರ್ಗೆ ಎಷ್ಟು ಡಿಫ್ರೆನ್ಸ್ ಇದೆಯೋ, ಆ ಸ್ಟ್ಯಾಂಪ್ ಅನ್ನೋದು ಅವ್ರ ಮುಖ. ಅವ್ರು ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ.
ಈ ಶ್ರಮ ಫೌಂಡೇಶನ್ ಫೌಂಡೇಶನ್ ಕಲ್ಲು ನಮ್ಮ ಕಾಣಂತ ಕಣ್ಣಿಗೆ ಇಲ್ಲ, ಇಲ್ಲ, ಕಾಣಲ್ಲ. ಮೇಲಿರೋದು ಕಾಣುತ್ತೆ. ಅದೇ ಕಲಾವಿದರು ಅವ್ರ ಅದೃಷ್ಟ ಪುಣ್ಯ ಮಾಡಿ ಬಂದಿರ್ತಾರೆ. ಇವಾಗ 100 ಕೋಟಿ 200 ಕೋಟಿ ತಗೊಳ್ತಾ ಇದ್ದಾರೆ ಅಂದ್ರೆ ಯಾವ ಟಿಕೆಟ್ ತಗೊಳಕ್ಕಾಗತ್ತೆ ಸರ್? ಇಲ್ಲ, ಇಲ್ಲ. ಅವ್ರು ಪುಣ್ಯ ಮಾಡಿದ್ದಾರೆ ಸರ್. ಹಾ. ಅವ್ರು ಅದೃಷ್ಟವಂತರು ಕಲಾವಿದರು. ನಿಮ್ಗೆ ಹೇಗಿತ್ತು ಸರ್ ಸಂಭಾವನೆಯನ್ನ? ಆ ಕಾಲದಲ್ಲಿ ಇಂಡಸ್ಟ್ರಿನ ನಿರ್ಮಾಪಕರು ಬೆಳೆಸಲಿಲ್ಲ ಸರ್. ಆ ಕಾಲದಲ್ಲಿ ಹಾ. ನಿರ್ಮಾಪಕರು ಇಂಡಸ್ಟ್ರಿನ ಹ್ಮ್. ಬೆಳೆಸಲಿಲ್ಲ. ಯಾಕೆಂದ್ರೆ ಎಷ್ಟು ಬೆಳೆಸಬೇಕಾಯ್ತು. ತೆಲುಗು ತಮಿಳ್ ಥರ ನಮ್ಮ ಇಂಡಸ್ಟ್ರಿ ಬೆಳೆಯಿಲ್ಲ ನೋಡಿ. ಯಾಕಂದರೆ ರಾಜ್ಕುಮಾರ್ ಅವರು ದೊಡ್ಡದಾಗಿ ತೊಗೊಂಡಿದ್ದು 1 ಲಕ್ಷ ಅಂತ ಹೇಳೋರು ಆ ಕಾಲದಲ್ಲಿ. ನಾನು ಇಂಡಸ್ಟ್ರಿಗೆ ಹೋಗುವಾಗ NTR, ಶಿವಾಜಿ ಗಣೇಶ್ ಎಲ್ಲರೂ 50,000 ತೊಗೊಳ್ಳೋರು ಆ ಕಾಲದಲ್ಲಿ. 70s ನಾನು ಹೇಳ್ತಾ ಇದ್ದೆ. ಓಕೆ. 5-6 ಲಕ್ಷದಲ್ಲಿ ಫಸ್ಟ್ ಕಾಪಿ ಬರೋ NTR ಆಗಲಿ, ಕೃಷ್ಣ ಆಗಲಿ, ಸೋಹನ್ ಬಾಬು ಆಗಲಿ 5-6 ಲಕ್ಷ ಸಿನಿಮಾ ಮಾಡಬೇಕಂದ್ರೆ ಅವ್ರಿಗೆ 10% ಅದು 10% ಅಮೌಂಟ್ ಹೀರೋ ಕೊಡ್ತೀವಿ, ಒಂದು 2% ಅಮೌಂಟ್ ಹೀರೋಯಿನ್ ಕೊಡ್ತೀವಿ, ಉಳಿದವ್ರಿಗೆ 1% ಕೊಡ್ತೀವಿ. ಅಂದರೆ ಎಲ್ಲ 1 ಲಕ್ಷದಲ್ಲಿ ಕ್ಯಾಸ್ಟಿಂಗ್ ಎಲ್ಲ ಮುಗಿತದೆ. ಡೈರೆಕ್ಟ್ಗೆ ಒಂದು 5,000 ಕೊಡ್ತಾರೇನು ಆ ಕಾಲಕ್ಕೆ, ಉಳಿದ ಸಿನಿಮಾ ಖರ್ಚು ಮಾಡ್ತಾರೆ. ಅದೇ ರೀತಿ ಏನೇ ಬೆಳೆದ್ರು 20 ಲಕ್ಷ 30 ಲಕ್ಷ 40 ಲಕ್ಷ 50 ಲಕ್ಷ ಮಾಡೋದ್ರಿಂದ ನಮಗೆ 50,000 30,000 40,000 ನಾಮ ಹಾಕೋರು, ನಾಮ ಹಾಕೋರು. ನಮ್ಮ ಜಿ ಉದಯಶಂಕರ್ ಒಂದ್ಸಲ ನನ್ನಲ್ಲಿ ಕರ್ಕೊಂಡು ಹೋಗಿದ್ರು. ಅವರ ಜನಾರ್ದನ್ ಹೋಟ್ಲಲ್ಲಿ ರೂಮ್. ಅವರು ದಿಂಬು ತೆಗೆದು ತೋರಿಸಿದ್ರು, ಇದು ಚೆಕ್ ವಂಶದ ಚೆಕ್ ಅಂತ. ಈ ಥರ ಇರೋದು ಇಂಡಸ್ಟ್ರಿ ಬೆಳೆಸಿ ಅವಕಾಶ ಮಾಡಿಕೊಡ್ಲಿಲ್ಲ. ನಿರ್ಮಾಪಕರು ಡೆವಲಪ್ ಮಾಡಬೇಕಾಯಿತು. ಯಾಕೆ ಅವ್ರ ಪಾಡಿಗೆ ಅವರೇ ಸುಖ ಅನುಭವಿಸ್ತಾ ಇದ್ರ? ಅದು ಇಲ್ಲ. ಅವರು 2 ವೀಲರ್ ಬರೋರು. ಹೌದು, 2 ವೀಲರ್ ಬರೋರು ಪ್ರೊಡ್ಯೂಸರ್ಸ್. ಏನೋ ಸರ್ ಇಂಡಸ್ಟ್ರಿನ ಬೆಳೆಸಬೇಕು, ಒಳ್ಳೆ ಸ್ಟುಡಿಯೋ ಕಟ್ಕೋಬೇಕು, ಒಂದು ಫಿಲ್ಮ್ ಸಿಟಿ ಮಾಡಬೇಕು, ಕನಸಾಗಿ ಇದ್ಬಿಟ್ಟು ಇದುವರೆಗೆ ನನಸು ಆಗಲಿಲ್ಲ. ಎಲ್ಲಿದೆ? ಎಷ್ಟು ವರ್ಷದಿಂದ ನಮಗೇನಿದೆ ಹೇಳಿ ಸರ್ ಇವಾಗ? ಹೌದು, ಕರೆಕ್ಟಾಗಿ ಏನಿದೆ ಹೇಳಿ? ಇಲ್ಲಿ ಏನಿಲ್ಲ. ಆಂಧ್ರ ಪ್ರದೇಶದಲ್ಲಿದೆ. ಸೂಪರ್ ಸರ್, ಸೂಪರ್. ಎಷ್ಟು ಒಳ್ಳೆ ಸ್ಟುಡಿಯೋಸ್ ಇದೆ ಸರ್ ಅಲ್ಲಿ. ರಾಮೋಜಿ ಫಿಲ್ಮ್ ಸಿಟಿ ಇದೆಲ್ಲ ಸರ್. ಜಯಲಲಿತಾ ಕಾಲದಲ್ಲಿ ಸ್ಟುಡಿಯೋ ಎಲ್ಲ ಮಾಡಿ ಕೊಟ್ಟಿದ್ದಾರಲ್ಲ ಸರ್, ಅದ್ಭುತ ಕೊಟ್ಟಿದ್ದಾರೆ ಸರ್. ಏನಿದೆ ಇವಾಗ? ನಮಗೆ ಹೇಳ್ಕೊಳಕ್ಕೆ ಏನಿಲ್ಲ, ಬರೀ ನಾವೆಲ್ಲ ಉಳಿದೀವಿ ಅಷ್ಟೇ. ಈಗ ನಿಮ್ಮ ಈ ಸಿನಿಮಾದಕ್ಕೆ ಬರೋಣ ಸರ್. ಈ ಹೊಸ ಸಿನಿಮಾ 105ನೇ ಸಿನಿಮಾ, ಅದು ಏನು ಸರ್ ಸಬ್ಜೆಕ್ಟ್? ಅದು ಸೆಪ್ಟೆಂಬರ್ 10. ಆ ದಿನ ವಿಶೇಷ ಏನಂದ್ರೆ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ಓಕೆ. ಪೇರೆಂಟ್ಸ್ ಡೇ, ಆ ಥರನೇ ಲವರ್ಸ್ ಡೇ, ಈ ಥರ ಏನೇನು ನಾವು ವಾಟರ್ಸ್ ಡೇ, ಫಾರೆಸ್ಟ್ ಡೇ ಏನು ಇಟ್ಕೊಂತೀವೋ ಅದೇ ಥರ ಸೆಪ್ಟೆಂಬರ್ 10 ಆತ್ಮಹತ್ಯಾ ನಿವಾರಣಾ ದಿನ. ವಿಶ್ವದಾದ್ಯಂತ ಈಗ ಬರುವಂಥ ಸೆಪ್ಟೆಂಬರ್ 10ನಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ. ಅದು ಸಬ್ಜೆಕ್ಟ್. ಆತ್ಮಹತ್ಯೆ ಸಮಸ್ಯೆಗೆ ಪರಿಷ್ಕಾರ ಅಲ್ಲ. ಸಮಸ್ಯೆ ಬರುವಾಗ ಸಮಸ್ಯೆ ಎದುರಿಸಬೇಕೆ ಹೊರತು ಎದುರ್ಕೋಬಾರದು. ಸಹಾಯಕ್ಕೆ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ ಅನ್ನೋದೇ ಕಾನ್ಸೆಪ್ಟ್. ಬಟ್ ನಿಮ್ಮ ಲೈಫಲ್ಲಿ ಅದಾಗಿಲ್ವಲ್ಲ? ಆಗತ್ತೆ ಸರ್. ಮನುಷ್ಯ ಹೇಗೆ ಆಗೋದು? ವೀಕ್ನೆಸ್ ಆಫ್ ಮೈಂಡ್. ಯಾಕೆ ಆಯ್ತು ಸರ್? ನನಗೆ ಅದು ನಾವು ಬರ್ದಿದ್ವಿ, ಸಿಕ್ಕಾಪಟ್ಟೆ ಬರ್ದಿದ್ವಿ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮೊಮೆಂಟ್ ಬರುತ್ತೆ. ಈ ಸಿನಿಮಾ ಬರುವಾಗ ಏನು ಮಾಡ್ಬೇಕಂತ ಸೊಲ್ಯೂಷನ್ ಕೊಟ್ಟಿದ್ದೀವಿ ನಾವು. ಯು ಶುಡ್ ಸ್ಪೀಕ್ ವಿತ್ ಯುವರ್ ಪೇರೆಂಟ್ಸ್, ಯು ಶುಡ್ ಸ್ಪೀಕ್ ವಿತ್ ಫ್ಯಾಮಿಲಿ ಡಾಕ್ಟರ್, ಯು ಶುಡ್ ಸ್ಪೀಕ್ ಎಕ್ಸ್ಪೋಸ್ ವಿತ್ ಯುವರ್ ಫ್ರೆಂಡ್. ನಿಮ್ಮ ಗರ್ಲ್ ಫ್ರೆಂಡ್ ಆಗ್ಬೋದು, ವೈಫ್ ಆಗ್ಬೋದು, ಮಕ್ಕಳಾಗ್ಬೋದು, ಅವ್ರ ಹತ್ರ ಹೇಳ್ಕೋಬೇಕು ನಾವು. ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ತಾರೆ, ಅದೇ ಸಬ್ಜೆಕ್ಟ್. ನೀವು ತಪ್ಪಿಸ್ಕೊಂಡು ಹೋಗ್ಬಿಡ್ತೀಯ, ನಿಮ್ಮ ಫ್ಯಾಮಿಲಿ ಗತಿ ಏನಾಗುತ್ತೆ? ಬಟ್ ನೀವು ಅದನ್ನು ಯೋಚನೆ ಮಾಡಿಲ್ವ ಸರ್? ಆಗ ಹೆಂಡತಿ ಕೇಳ್ತಾರೆ, ಏನು ಆ್ಯಕ್ಚುಲಿ ಇದು ಟ್ಯಾಬ್ಲೆಟ್ ತಗೊಂಡಿದ್ದ? ಈಗ ಏನು ಮಾಡ್ತೀವಿ ಅಂದರೆ ನಮ್ಮ BP ಇರುತ್ತಲ್ಲ, ಹೌದು, ನಾವು ಒಂದು ಟ್ಯಾಬ್ಲೆಟ್ ತಗೋಬೇಕು, ಹುಚ್ಚುಚ್ಚಾಗಿ ಏನೇನೋ ತೊಗೊಂಡ್ಬಿಟ್ಟು ತಪ್ಪು ಮಾಡ್ತೀವಿ. ಅಂದ್ರೆ ಆ ಮೊಮೆಂಟ್ನಲ್ಲಿ ಯಾವ್ದಾದ್ರು ಒಂದು ಫೋನ್ ಕಾಲ ಯಾರೋ ಒಬ್ರು ಬರೋದು ಆಗಿರ್ತಿದ್ರೆ ತಪ್ಪಿ ಹೋಗ್ತಿದ್ರು. ಎಂಥ ದೊಡ್ಡವರು ಅದನ್ನು ಯಾವತ್ತೋ ಒಂದು ದಿನ ತಪ್ಪು ಮಾಡ್ತಾರೆ ಸರ್. ದೀಪಿಕಾ ಪಡುಕೋಣೆ, ಶಿ ಆಲ್ಸೋ ಅಟೆಂಪ್ಟೆಡ್ ಸುಯಿಡ್. ಆಮೇಲೆ ಅವರ ಒಂದು ಕೌನ್ಸಿಲಿಂಗ್ ಸೆಂಟರ್ ಇಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಅಬ್ದುಲ್ ಕಲಾಂ ಅವರು ಒಂದ್ಸಲ ಅನ್ಕೊಂಡಿದ್ದಾರಂತೆ, ಅವರ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಈ ರೀತಿ ಇರುತ್ತೆ ಸರ್. ಎಂಥ ದೃಢವಾದ ಮನಸ್ಸಿದ್ರು ಒಂದೊಂದ್ಸಲ ಸೋಲ್ತೀವಿ ನಾವು.
ಆ ತಪ್ಪೇ ನನ್ನ ಜೀವನದಲ್ಲಿ ಬಟ್ ಅದು ನಿಮ್ಮ ಇದಕ್ಕೆ ಸಂಬಂಧಪಟ್ಟು ಒಂದು ಸಿನಿಮಾದ ಸೋಲು ಅಲ್ಲ, ಒಂದು ಸಿನಿಮಾದ ಸೋಲು ಕಾರಣ ಅಲ್ಲ. ಇಲ್ಲ ಅಂದರೆ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಹಾಂ, ನಾವು ಯಾವತ್ತೂ ಏನಂದ್ರೆ ಸರ್, ನಾವು ಯಾರ ಹತ್ರ ಒಂದು ಜಾಸ್ತಿ ಸಾಲ ಮಾಡಲ್ಲ, ಏನಿಲ್ಲ, ಫೈನಾನ್ಸ್ ಓವರ್ ತಗೊಳ್ಳಲ್ಲ. ಕ್ಲಿಯರ್ ಅದೇ ವೈಟ್ ಡ್ರೆಸ್ಸೇ ಹೇಳ್ತದೆ. 10 ಲಕ್ಷ ಕೊಡೋನು ಹಾಂ 10 ಲಕ್ಷ ಕೊಟ್ಟಿರ್ತಾರಲ್ವ ಹೌದು. ಒಬ್ಬ ಡಿಸ್ಟ್ರಿಬ್ಯೂಟರ್. ಹೌದು. ರಿಲೀಸ್ ಆದ ನಮ್ಮ ಸೋಮವಾರನೇ ನಮ್ಮ ಮನೆಗೆ ಬರ್ತಾನೆ, ಹಾ. ನಮ್ ದುಡ್ಡು ವಾಪಸ್ ಕೊಡಿ ಅಂತ, ಲಾಸ್ ಆಗತ್ತಂತ. ಹಾಂ ಇದೆಲ್ಲದ ನೋಡಿದಿರ ಸರ್? ಅಯ್ಯಪ್ಪ. ಹಾಂ ತಪ್ಪಲ್ಲ ಸರ್? ಇನ್ನೊಂದು ಸಿನಿಮಾ ಮಾಡ್ತೀವಿ, ವಾಪಸ್ ಕೊಡ್ತೀವಿ. ಹಾಂ ಮನೆ ಬಿಟ್ಟೆ ಮನೆಯಿಂದ ಆಚೆನೆ ಹೋಗ್ಲಿಲ್ಲ ಸರ್. ಹ್ಞೂ ಹ್ಞೂ ಆಮೇಲೆ ಆ ಪಿಕ್ಚರ್ ನಾವು IDBI ಬ್ಯಾಂಕಿಂದ ಲೋನ್ ತೊಗೊಂಡಿದ್ದೀವಿ. ಹ್ಞೂ 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 ಜಸ್ಟ್ 80 ಪೈಸಾ ಇಂಟ್ರೆಸ್ಟ್ ಲೆಕ್ಕದಲ್ಲೇ. ಯಾವ ಫಿಲ್ಮ್ ಸರ್ ಅದು? ಹಾಂ? ಫಿಲ್ಮ್ ಯಾವುದು? ದೇವರು ಕೊಟ್ಟಂಗೆ. ದೇವ್ರು ಕೊಟ್ಟದ್ದು. ದೇವ್ರು ಕೊಟ್ಟ. ಅದು ಹಿಟ್ಟಲ್ವಾ? ವರ್ಕೌಟ್ ಆಗಲಿಲ್ಲ, ವರ್ಕೌಟ್ ಆಗಿಲ್ಲ. ಸಾಲಿಲ್ಲ. ಹ್ಞೂ 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 ಬಡ್ಜೆಟ್ ಜಾಸ್ತಿ ಆಯಿತು, ಹ್ಞೂ ಇಂಟ್ರೆಸ್ಟ್ಗಳು ಜಾಸ್ತಿ ಆಯಿತು, ರೈನ್ ಎಫೆಕ್ಟು, ಲಾಸ್ಟ್ನಲ್ಲಿ ಎಲ್ಲ ಪ್ರವಾಹ ಎಲ್ಲ CG ಮಾಡಬೇಕು, ತುಂಬ ಟೈಮ್ ತೊಗೊಳ್ತು. ಸೆನ್ಸಾರ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಬೇರೆ ಬೇರೆ ಆಗಿ ಅದು ಫ್ಲಾಪ್ ಆಗೋ ನಂಬರ್ ಆಫ್ ರೀಸನ್ಸ್ ಇದೆ. ಓಕೆ. ಆ್ಯಕ್ಚುಲಿ ಶಿವರಾಜ್ ಕುಮಾರ್ ರಾಧಿಕೆ ಮಾಡಬೇಕಾದ ಸಿನಿಮಾ ಅದು. ಹ್ಞೂ ಹ್ಞೂ ನಮ್ಮ ಪಿಕ್ಚರ್ ಸ್ಟಾರ್ಟ್ ಮಾಡೋ ಟೈಮಿಗೆ ಅವರು ಕುಮಾರಸ್ವಾಮಿ ಜೊತೆಲು ಹೋಗಿದ್ದ ಕಾರಣನೇ ನಮ್ಗೆ ಅವರು ಸಿಕ್ಕಲಿಲ್ಲ. ಓಕೆ. ಹಾಂ ಅವರಿದ್ದರೆ ಬೇರೆ ಥರ ಇರೋ ಸಿನಿಮಾ, ಬೇರೆ ಥರ ಇದೆ, ಜನ ಎಕ್ಸ್ಪೆಕ್ಟೇಷನ್ ಬೇರೆ ಥರ ಇರೋದು. ಹ್ಞೂ ಏನೋ ನನಗೆ ಒಂದು ಬ್ಯಾಡ್ ಟೈಮ್ ಅಂತ ಹೇಳ್ಕೋಬೇಕಷ್ಟೆ. ಎಂಥ ಬುದ್ಧಿವಂತರಾದ್ರೂ ಎಡುತ್ತಾರಂತ ಹೇಳ್ತಾರಲ್ಲ ಸರ್, ಆ ಸಿನಿಮಾನಲ್ಲಿ ಎಳೆದಿದ್ದೀನಿ. ಬಟ್ ಐ ರಿಕವರ್ಡ್ ಎ ಲಾಟ್. ಹೆಲ್ತ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬೇಗ ರಿಕವರ್ ಆಗಿದ್ದೀನಿ. ಅದಾದ್ಮೇಲೆ 12 ಪಿಕ್ಚರ್ ಡೈರೆಕ್ಷನ್ ಮಾಡಿದ್ದೀನಿ ನಾನು. ಏನು ಸರ್ ಇದು? ಅದೊಂದು ಗಟ್ಟಿತನ ಬರೋದಿದೆಯಲ್ಲ ಒಳಗಡೆಯಿಂದ ಬರ್ಬೇಕದು. ಮನೇಲಿ ಹೇಗಿತ್ತು ರಿಯಾಕ್ಷನ್ ಎಲ್ಲ? ಹಾಂ? ಮನೇಲಿ ರಿಯಾಕ್ಷನ್ ಹೇಗಿತ್ತು? ಅವ್ರು ಒಂದೇ ಕೇಳ್ತಾರೆ, ಹಾಂ. ನಾವು ಜ್ಞಾಪಕ ಬಂದಿಲ್ವ ಅಂತ. ಸಾಕಲ್ಲ ಸರ್, ಮಹಾಭಾರತ ಬರೀಬೋದು ಆ ಡೈಲಾಗ್ ತಗೊಂಡು. ಹೌದು ಹೌದು ಮಹಾಭಾರತ ಬರೀಬೋದು, ಬರಿಬೋದು. ನಾನು ಜ್ಞಾಪಕ ಬಂದಿಲ್ವಾ ಅಂತ ಕೇಳಿದೆ. ಈವನ್ ಟುಡೇ ದೇರ್ ಇಸ್ ನೋ ಆನ್ಸರ್ ಫಾರ್ ದಟ್ ಕ್ವಶನ್. ತಪ್ಪಲ್ವಾ ಸರ್? ತಪ್ಪು 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 ಮಾಡಿದ್ದು ತಪ್ಪು ತಪ್ಪು. ತಪ್ಪು ಕ್ಯೂಬ್ಡ್ ಅಂತ ಹೇಳ್ತಾರಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ, A² + B². ಇದು ಮಿಸ್ಟೇಕ್. ತಪ್ಪು. ನನ್ನ ಕೆರಿಯರ್ನಲ್ಲಿ ದೊಡ್ಡ ಕಪ್ಪು ಮಚ್ಚ ಅಂದ್ರೆ ಅದೇ ಸರ್. ಯಾಕಂದ್ರೆ ಬೇರೆ ಡೈರೆಕ್ಟರ್ ಆಗಿ ನನ್ನ ಯಾರು ಬೈಲಿಲ್ಲ, ಒಂದು ಸ್ಟೋರಿ ರೈಟರ್ ಆಗಿ ಬೈಲಿಲ್ಲ. ಸಾಧ್ಯನೇ ಇಲ್ಲ, ನಾವೇ ನೋಡ್ತಾ ಇದ್ವಿ, ಅದೆಲ್ಲದಕ್ಕೆ ಸಾಕ್ಷಿಗಳು ನಾವು. ಎಸ್, ಸಾಯಿಬಾಬಾ ಸಿನಿಮಾ ನೋಡಿ ನನ್ನನ್ನು ಹ. ಸಾಯಿಬಾಬಾ ಅಂತಾನೆ ಇಷ್ಟಪಡುವ ಜನ ಬೇಕಾಷ್ಟು ಜನ ಇದ್ದಾರೆ. ಹ. ಹ? ಇಷ್ಟು ಸಾಧನೆ ಮಾಡಿ ಒಂದು ಸಣ್ಣ ವಿಷಯಕ್ಕೆ ಅದೇ. ದೊಡ್ಡ ಕಪ್ಪು ಚುಕ್ಕ ನನ್ನ ಲೈಫ್ನಲ್ಲಿ ಇಟ್ಕೊಂಡಿದ್ದೀನಿ. 10 ಲಕ್ಷದ್ದು. ಸಾಕು ಸರ್, ಅವ್ನು ಕೊಡೋ ಟಾರ್ಚರ್ ಅಂತ ಹಂಗೆಲ್ಲ ಸರ್. ಅವ್ರು ಇವಾಗ ಜೀವಂತವಾಗಿಲ್ಲ, ಇಲ್ಲ. ಇರಲ್ಲ. ಯಾಕಂದ್ರೆ ಒಳ್ಳೆಯವ್ರ ಕಾಟ ಕೊಟ್ರೆ ಅದೇ. ದೇವರು ನಿಮ್ಮನ್ನ ಬಿಡಲ್ಲ. ಬಿಡಲ್ಲ ಸರ್, ಬಿಡಲ್ಲ. ಕೆಟ್ಟದ್ದು ಮರಿಬೇಕು ಸರ್, ಒಳ್ಳೇದನ್ನ. ಈ ಸಬ್ಜೆಕ್ಟ್ ನಿಮಗೆ ಯಾವುದು? ಸೆಪ್ಟೆಂಬರ್ 10th ಅಲ್ಲ? 10. 10 ಅದು ಸಬ್ಜೆಕ್ಟ್ ಹೇಗೆ ಹೊಳೀತು? G.J. ರಾವ್ ಅಂತ ಒಂದು ಕಾರ್ಗಿಲ್ ವಾರ್ ಕ್ಯಾಪ್ಟನ್. ಓಕೆ. ಅವನು ಆ ಸಮಯದಲ್ಲೆಲ್ಲ ಯೋಚನೆ ಮಾಡ್ತಾನಂತೆ, ನಾವು ಯುದ್ಧಕ್ಕೆ ಬಂದು ಸಾಯ್ತಾ ಇದ್ದೀವಿ, ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ, ವೇಸ್ಟ್, ಯಾಕೆ ಸಾಯ್ತಾ ಇದ್ದಾರೆ ಇವರು, ಅವ್ರೇನೋ ಯುದ್ಧರಂಗ ಬಂದ್ರೆ ನಂತರ ಕಷ್ಟಪಡ್ತಾ ಇದ್ದಾರೆ, ಯಾಕೆ ಸಾಯ್ತಾ ಇದ್ದಾರೆ ಅಂತ ಗೂಗಲ್ನಲ್ಲೆಲ್ಲ ವರ್ಕೌಟ್ ಮಾಡಿದ್ದಾರೆ. ರೈತರು ಯಾಕೆ ಸಾಯ್ತಾ ಇದ್ದಾರೆ, ಅವ್ರು ಯಾಕೆ ಸಾಯ್ತಾರೆ, ಇವ್ರು ಯಾಕೆ ಸಾಯ್ತಾ ಇದ್ದಾರೆ ಅಂತ ಸಣ್ಣ ಬುಕ್ ಬರ್ಕೊಂಡಿದ್ದಾರೆ. ಓಕೆ. ನನ್ನ ಹತ್ರ ಬಂದೇನೆ, ಯಾರು ಹೇಳಿದ್ದಾರೆ, ಸಾಯಿ ಪ್ರಕಾಶ್ ಅಂತ ಇದ್ದಾರೆ, ತೆಲುಗು ಅವ್ರ ಹತ್ರ ಹೋಗಿ ಏನಾದ್ರು ಪಿಕ್ಚರ್ ಮಾಡ್ಬೋದು, ಡಾಕ್ಯುಮೆಂಟ್ ಏನು ಮಾಡಿಕೊಡ್ತಾರೆ ಹಿಂಗೆ ಅಂತ. ಆ ಬುಕ್ ತಂದು ಕೊಟ್ಟಿದ್ದಾರೆ, ಓದಿದನೆಲ್ಲ. ಓದಿದ ಮೇಲೆ ನನಗೆ ಅನಿಸ್ತು, ಇದು ಜನಕ್ಕೆ ಬೇಕಾದ ಸಿನಿಮಾ ಇದು. ಓಕೆ ಓಕೆ. ಎಷ್ಟೋ ಮನರಂಜನೆ ಕೊಟ್ಟಿದ್ದೀವಿ, ಕಣ್ಣೀರು ತರ್ಸಾಗ ಮಾಡಿದ್ದೀವಿ, ಆಹಾ ಅಂತ ಸಿನಿಮಾಗಳು ಸಾಯಿ ಮಾಡಿದ್ದೀವಿ, ಪ್ರಕಾಶ್ ಅಂತೇಳಿ ಹೇಳುವಾಗಲೇ ಖರ್ಚಿಪ್ ಅಂತೇಳಿ ಹೇಳೋ ಕಾಲ ಇತ್ತು. ಎಲ್ಲ ಮಾಡಿದ್ದೀವಿ. ಇದು ಒಂದು ಸಂದೇಶ ಇರಲಿ, ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ಐ ಹ್ಯಾವ್ ಟೇಕನ್ ದಟ್ ಫೀಲ್. ನಮ್ಮ ಸ್ವಂತ ಕನಸಿನಲ್ಲಿ ಈ ಸಿನಿಮಾ ಮಾಡಿದ್ದೀನಿ ನಾನು. ಓಕೆ. ದೇವ್ರು ಕೊಡ್ದಂಗೆ ಆದ್ಮೇಲೆ ಮಿಸ್ಸಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸಿನಿಮಾ ನಿರ್ಮಾಣ ಅಂದ್ರೆ ಅಷ್ಟೇ ಅಂತ ಹೇಳಿದವರು ಇದು ಒಪ್ಪಿದ್ದಾರೆ. ಅವರು ಸಮಾಜಕ್ಕೆ ಉಪಯೋಗ ಆಗತ್ತಲ್ವಾ ಸರ್, ಮಾಡಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಸಪೋರ್ಟ್ ಮಾಡಿದ್ರೆ
ಕರೆಕ್ಟ್ ಟೈಮ್ಗೆ ಈ ಕರೋನಾ ಬಂದ್ಬಿಡ್ತು. ಓ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಸಿನಿಮಾ. ಇದಾ? ಹೌದು ಸರ್. ಓಕೆ. ಕರೋನಾ ಬಂದ್ಮೇಲೆ ಟೋಟಲ್ ನಿಲ್ಸಿದ್ದೀನಿ ನಾನು. ರಿಲೀಸ್ ನಿಲ್ಲಿಸ್ಲೇಬೇಕು, ಬೇರೆ ದಾರಿ. 2021, 22 ಪ್ರಾಬ್ಲಮ್ ಆಯಿತು. ಹಾಂ, ಆಮೇಲೆ ಬಿಟ್ಟಾಯ್ತು ನಾನು. ಆಸೆ ಬಿಟ್ಟಿರೋದು. ಬಿಟ್ಟಾಯ್ತು ಸರ್. ಬಿಟ್ಟಾಗಿ ಇನ್ನು ಕಾಲನು ಬದಲಾವಣೆ ಆಯ್ತಾ ಸರ್. ಇವಾಗ ಥಿಯೇಟರ್ ಸಿಕ್ಕದೇ ಕಷ್ಟ. ಹೌದು. ಒಂದು ಥಿಯೇಟರ್ 2 ಸಿನಿಮಾ ಹಾಕ್ತಾರೆ. ಈಗ ವೀರೇಶ್ನಲ್ಲಿ 4 ಸಿನಿಮಾ ಬೋರ್ಡ್ ಇಡ್ತಾರೆ. ಯಾವ ಸಿನಿಮಾ ಎಲ್ಲಿ ಹೋಗ್ತಾ ಗೊತ್ತಾಗ್ತಿಲ್ಲ ಅನ್ನೋ ಪರಿಸ್ಥಿತಿ. ಅವ ಪುನಃ ಯೋಚನೆ ಮಾಡಿದ್ವಿ, ನಾವು ಡೆಡ್ ಏನೋ ಆಸೆ ಪಟ್ಟು ಸಿನಿಮಾ ಮಾಡಿದ್ವಿ, ಅದನ್ನ ನಾವಿಲ್ಲ ನಿಲ್ಲಿಸಬಾರದಂತ ಮಿಸ್ಸಸ್ ಹೇಳಿದ್ದಾರೆ. ತುಂಬ ಬೇಡ ಅಂದ್ರೆ ಸಿನಿಮಾ ನೀವು ಇಷ್ಟಪಟ್ಟು ಮಾಡಿದ್ರಿ, ಅದು ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲ, ನಾನು ರಿಲೀಸ್ ಮಾಡಲ್ಲ, ಡಾಕ್ಟ್ರ್ ತೋರಿಸ್ತೀನಿ, ನಾನು ಯಾರೊಬ್ಬ ಡಾಕ್ಟ್ರಿಗೆ, ನಾನು ಇಷ್ಟಪಡೋಂಥ ಡಾಕ್ಟ್ರಿಗೆ ಅಂತ ವಿಜಯನಗರ ನರಸಿಂಹ ಡಾಕ್ಟರ್ ರಾಜು ಅವರು ತೋರಿಸಿದ್ದೀನಿ. ಅವರು ಅವ್ರ ಮಗ 5-6 ಫಿಲ್ಮ್ ರೆಡಿ ಆಗಿತ್ತು. ರೆಡಿ ಆಯ್ತು ಸರ್. ಆಗಲೇ ಸೆನ್ಸರ್ ಆಯಿತು. ಓಕೆ. ಆಗಲೇ ಸೆನ್ಸರ್ ಆಯಿತು. ಅಲ್ಲಲ್ಲ, ನೀವು ಈ ಕೊರೋನಾ ಟೈಮ್ನಲ್ಲಿ ನಿಂತೋಯ್ತು ಅಂತ ಹೇಳಿ. ನಿಂತೋಗಿ ಅದೇ ವರ್ಷ ಸೆನ್ಸಾರ್ ಮಾಡಿಸಿದ್ದೀನಿ ನಾನು. ಓಕೆ. 2020ನಲ್ಲಿ ಡಾಕ್ಟರ್ ಬಂದು ನೋಡಿದ್ದಾರೆ ಸರ್. ನೋಡ್ಬಿಟ್ಟು ಬಂದು ತಪ್ಕೊಂಡಿದ್ದಾರೆ ಅವರು. ಯಾಕೆ ಸರ್ ಇದು ಡಬ್ಬಲ್ ಇಟ್ಕೊಂಡ್ರಿ ನೀವು, ಇದು ರಿಲೀಸ್ ಆಗ್ಬೇಕು ಸರ್, ರಿಲೀಸ್ ಆದ್ರೆ ಚೆನ್ನಾಗಿರೋ ಸರ್. 10 ಜನ ನೋಡಿ, ಒಬ್ಬರು ಬತ್ತಿದ್ರು ನಿಮ್ಮ ಸಕ್ಸಸ್ ಆಗತ್ತೆ ಸರ್. ಇದು ದುಡ್ಡಿಗೆ ಯೋಚನೆ ಮಾಡಬೇಡಿ ಸರ್. ಏನಾಗತ್ತೆ ಸರ್, ಹೇಳಿ ಸರ್. ಇನ್ನೇನು ಸಾಂಗ್ ಶೂಟ್ ಮಾಡಿದ್ರ, ಫೈಟ್ ಮಾಡಿದ್ರ? ಇಲ್ಲ ಸರ್, ಏನು ಶೂಟ್ ಮಾಡಲ್ಲ ಸರ್, ಇದನ್ನ ದೊಡ್ಡದಾಗಿ ಖರ್ಚಾಗಲ್ಲ ಸರ್, ಸಿಂಪಲ್ ಆಗಿ ಆಗತ್ತೆ. ನಿಮ್ಗೇನಾದ್ರು ಬೇಕಾದ್ರೆ ಕೇಳಿ ಸರ್. ಹಬ್ಬಬ್ಬ, ಇದರಿಂದ ಸಪೋರ್ಟ್ ಇನ್ನೇನಿದೆ ಸರ್. ಏನಯ್ಯ ಈ ಸಿನಿಮಾ ಅಷ್ಟು ಪವರ್ ಇದೆ ಅಂತ ಅನ್ಕೊಂಡು ಆಮೇಲೆ ನಿಮ್ಯಾನ್ಸ್ಗೆ ಹೋಗಿದ್ದೀನಿ ನಾನು. 45 ಮೆಂಬರ್ಸ್ ಟೀಮ್ ನೋಡಿದ್ದಾರೆ ಸರ್. ಓಕೆ. ಎಲ್ಲ ಸಿನಿಮಾ ಮುಗಿತಾರೋ ಎಲ್ಲ ಎದ್ಬಿಟ್ಟು ಕ್ಲಾಸ್ ಮಾಡಿದ್ದಾರೆ ಸರ್. ನಾವು ತಲೆ ಕೆಡ್ಸ್ಕೊಂತ ಪ್ರತಿದಿನ ದೊಡ್ಡ ಕೋರ್ಸು, ಅದಕ್ಕೊಂದು ಕೌನ್ಸಿಲಿಂಗ್ ಅಂತ ಹೆಸರು ಇಟ್ಕೊಂಡು ಏನೇನು ಮಾಡ್ತಾ ಇರ್ತೀವಿ. ಸಾಯಿ ಪ್ರಕಾಶ್ ಸಿನಿಮಾ ಕೊಟ್ಬಿಡಪ್ಪ, ಈ ಸಿನಿಮಾ ತೋರಿಸ್ಬಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಡಲ್ಲ ಅಂತ ಹೇಳಿದ್ದಾರೆ ಸರ್. ಅವಾರ್ಡ್ ಕೊಟ್ಟಿದ ತಕ್ಷಣ ಇನ್ನೂ ಖುಷಿ ಆಯಿತು. ಇಲ್ಲಿ ಮುಂಚೆನೇ ಅಷ್ಟು ಅವಾರ್ಡ್ ಎಲ್ಲ ಕೊಟ್ಟು ಅವ್ರು ಸನ್ಮಾನ ಮಾಡಿ 10-15 ನಿಮಿಷ ಸುಮ್ಮನೆ ಮಾತಾಡಿ, ಆ NGO ಆರ್ಗನೈಸೇಷನ್ಸ್ ಇರುತ್ತಲ್ಲ ಸರ್, ಅವರೆಲ್ಲವೂ ತುಂಬ ಚೆನ್ನಾಗಿ ಮಾತಾಡಿ ಇವತ್ತು ಫೋನ್ ಮಾಡಿದ್ದಾರೆ, 10th ಬರಬೇಕು, ಸಮಾಜಕ್ಕೆ ಇದು ಉಪಯೋಗ ಆಗತ್ತೆ ಸರ್. ಯಾಕಂದರೆ ಎಡುವುದು ಸಹಜ, ಎಡಿ ಬೀಳಬಾರದು, ಬದುಕಬೇಕು, ತಪ್ಪು ದಿದ್ಕೋಬೇಕು, ಆವಾಗ ನಾವು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ಮೇಯ್ನ್ ಆಗಿ. ಅದೆಲ್ಲ ನಾನು ಯಾಕೆ ದೂರ ಇಟ್ಕೊಂಡು, ಚಿಕ್ಕವನಿಂದ 18th ಇಯರ್ನಿಂದ ಐ ಎಮ್ ಎ ಬ್ಲಡ್ ಡೋನರ್. 117 ಸಲ ರಕ್ತದಾನ ಮಾಡಿದೆ, 32 ಹೆಲ್ತ್ ಕ್ಯಾಂಪ್ಸ್ ಮಾಡಿದೆ. ಸಾಯಿ ಪ್ರಕಾಶ್ 3 ಟ್ರ್ಯಾಕ್ಸ್ ಸರ್. ಒಂದು ಡೈರೆಕ್ಟ್, ಇನ್ನು ಸಮಾಜ ಸೇವೆ, ಈ ರಕ್ತದಾನ ಮಾಡೋದು, ಇದೆಲ್ಲ ಮಾಡೋದು. 3 ಆಧ್ಯಾತ್ಮಿಕ. ನಿಮಗೆ ಗೊತ್ತು, ಸತ್ಸಾಯಿಬಾಬಾ ನಮ್ಮನ್ನು ಎಷ್ಟು ಇಷ್ಟಪಡ್ತಾರೋ. ರಾಜ್ಕುಮಾರ್ ಅವ್ನು ಕರ್ಕೊಂಡೋಗಿದ್ದೀನಿ, ಶಿವರಾಜ್ಕುಮಾರ್ ಕರ್ಕೊಂಡೋಗಿದ್ದೀನಿ, ಅಪ್ಪನ ಕರ್ಕೊಂಡೋಗಿದ್ದೀನಿ, ರಾಘೇಂದ್ರ ರಾಜ್ಕುಮಾರ್ ಕರ್ಕೊಂಡೋಗಿದ್ದೀನಿ, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಜಗ್ಗೇಶ್, ಮಾನಶ್ರೀ, ಇಂಡಸ್ಟ್ರಿಯಲ್ ಅಂತ ಎಲ್ಲರನ್ನ ಸ್ವಾಮಿ ಹತ್ರ ಕರ್ಕೊಂಡು ಆಶೀರ್ವಾದ ಮಾಡಿಸಿದ್ದೀನಿ.